ಯೇಸುಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಆತನ ಬಲವನ್ನು ಅವಲಂಬಿಸಲು ಕಲಿಯಿರಿ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10-12 ವಾಕ್ಯ. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ನಮ್ಮೆದುರು ಎಷ್ಟೇ ದೊಡ್ಡ ಅಡೆತಡೆಗಳು ಎದುರಾದರೂ ದೇವರ ಶಕ್ತಿಯನ್ನು ಅವಲಂಬಿಸಿಕೊಳ್ಳುವಾಗ ಅದನ್ನು ಜಯಿಸಬಹುದು. ಜೊತೆಗೆ ದೇವರ ಶಕ್ತಿಯು ನಾವು ಅನುಭವಿಸಬಹುದಾದ ಆತಂಕದ ಭಾವನೆಗಳಿಂದ ರಕ್ಷಿಸುವ ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತದೆ. ನಾವು ಆತನಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇಟ್ಟಾಗ ಆತನು ನಮ್ಮ ಜೊತೆಯಲ್ಲಿ ನಡೆಯುತ್ತಾನೆ. ಆಮೆನ್. ನಮ್ಮ ಮುರಿದ ಮತ್ತು ದಣಿದ ಆತ್ಮವನ್ನು ಆತನು ಉನ್ನತಗೊಳಿಸುತ್ತಾನೆ ಮತ್ತು ಪುನಃಸ್ಥಾಪಿಸುತ್ತಾನೆ ಎಂಬ ನಿರೀಕ್ಷೆಯೊಂದಿಗೆ ನಾವು ಆತನನ್ನೇ ನಂಬಿದಾಗ ದೇವರ ಶಕ್ತಿ ಕಾರ್ಯ ಮಾಡುತ್ತದೆ. ನಾವು ನಮ್ಮ ಸ್ವಂತ ಶಕ್ತಿಯ ಮೇಲೆ ಅವಲಂಬಿತರಾಗಬೇಕೆಂದು ದೇವರು ಬಯಸುವುದಿಲ್ಲ, ಆದರೆ ಆತನ ಕೃಪೆಯ ಮೂಲಕ ದೊರಕುವ ಆತನ ಶಕ್ತಿ ಮತ್ತು ಬಲದ ಮೇಲೆ ನಾವು ಅವಲಂಬಿತರಾಗಿರಬೇಕೆಂದು ಬಯಸುತ್ತಾನೆ. ದೇವರ ಬಲವನ್ನು ಅವಲಂಬಿಸುವುದು ಎಂಬುದರ ಅರ್ಥವೇನು? ಇದರ ಅರ್ಥ ನಮ್ಮ ಪರಿಸ್ಥಿತಿಯಿಂದ ನಮ್ಮ ಕೈಗಳನ್ನು ತೆಗೆಯುವುದು ಮತ್ತು ಅದನ್ನು ದೇವರ ಕೈಗೆ ಕೊಡುವುದು. ಆಮೇಲೆ ಫಿಲಿಪ್ಪಿ 4:6-7 ಹೇಳುತ್ತದೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ದೇವರ ಶಕ್ತಿ ಮತ್ತು ಶ್ರೇಷ್ಠತೆಯನ್ನು ಸಂಪೂರ್ಣವಾಗಿ ಅವಲಂಬಿಸುವ 3 ಮಾರ್ಗಗಳು. ಮೊದಲನೆಯದು, ನಂಬಿಕೆಯಿಂದ ವರ್ತಿಸಿ. ದೇವರೇ, ನಿನ್ನ ಶಕ್ತಿ ಮತ್ತು ಸಾಮರ್ಥ್ಯವನ್ನು ನಂಬುತ್ತೇನೆ. ಎರಡನೆಯದು, ನಾನು ಅಂಗೀಕರಿಸುತ್ತೇನೆ. ನೀವು ನನಗಾಗಿ ಯುದ್ಧ ಮಾಡಿದರೆ ಮಾತ್ರ ನನ್ನ ಪ್ರಯತ್ನಗಳು ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ ಎಂದು ನಾನು ಅಂಗೀಕರಿಸುತ್ತೇನೆ. ಮೂರನೆಯದು, ದೇವರಿಗೆ ಮಹಿಮೆಯನ್ನು ಸಲ್ಲಿಸಿರಿ. ದೇವರೇ, ನನ್ನ ಕುರಿತು ಇರುವ ನಿಮ್ಮ ನಂಬಿಕಸ್ತಿಕೆಗಾಗಿ ಸ್ತೋತ್ರ. ಅನೇಕ ಶೋಧನೆಗಳು ಮತ್ತು ಸವಾಲುಗಳನ್ನು ಎದುರಿಸುತ್ತಿದ್ದರೂ ದಾವೀದ ನಿರಂತರವಾಗಿ ದೇವರ ಮಾರ್ಗದರ್ಶನವನ್ನು ಹುಡುಕಿದನು ಮತ್ತು ಶಕ್ತಿ ಮತ್ತು ರಕ್ಷಣೆಗಾಗಿ ಆತನನ್ನು ಅವಲಂಬಿಸಿದ್ದನು. ನಮ್ಮ ಸ್ವಂತ ಶಕ್ತಿಯಲ್ಲಿ ಭರವಸೆ ಇಡುವ ಬಗ್ಗೆ ಸತ್ಯವೇದ ಏನು ಹೇಳುತ್ತದೆ? ಜ್ಞಾನೋಕ್ತಿಗಳು 3:5-6. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು. ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ದೇವರು ನಮ್ಮೊಂದಿಗಿದ್ದಾನೆ. ಯೆಶಾಯ 41ನೇ ಅಧ್ಯಾಯ 10ನೇ ವಾಕ್ಯ. ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು. ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಹೌದು, ನಿನಗೆ ಸಹಾಯ ಕೊಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.